ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಸ್ತಾಗಿರುವ ಒಂದು ಸ್ಲೀವ್ ಡಿಸೈನ್ನ ನಿಮಗೆ ಮಾಡಿ ತೋರಿಸ್ತೀನಿ. ಅದು ಪಫ್ ಸ್ಲೀವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಮಗೆ ಲೈನಿಂಗ್ ಕ್ಲಾತು, ಇದು ಮೇನ್ ಕ್ಲಾತ್. ನಮಗೆ ಇಲ್ಲಿ ಮೇನ್ ಕ್ಲಾತ್ನಲ್ಲಿ ಈ ಥರ ಬಾರ್ಡರ್ ಬಂದಿದೆ. ಬಾರ್ಡರ್ನ ನಾನು ಸಪ್ರೇಟ್ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಬಾರ್ಡರ್ನ ನಾನು ಸಪ್ರೇಟ್ ಕಟ್ ಮಾಡಾಯಿತು. ಇದು ಮೇನ್ ಕ್ಲಾತು. ಈ ಥರ ನಾವು ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ಸೆಂಟ್ರ್ನಲ್ಲಿ ನಾವು ಈ ಥರ ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿ ನಮಗೆ ಅಗಲ ಇಷ್ಟು ಬಂದಿದ್ರೆ 5 ಇಂಚ್ ಬಂದಿದೆ, 5 ಇಂಚ್ ಬಂದಿದೆ. ನಮಗೆ ಬಾರ್ಡರು 4 ಇಂಚ್ ಇದೆ. ನಮಗೆ ಲೈನಿಂಗ್ ಕ್ಲಾತ್ ಟೋಟಲ್ 9 ಇಂಚ್ ಬೇಕಾಗಿದೆ. ಇವಾಗ ಈ ಕಡೆ ಈ ಸೈಡ್ಗೆ 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಮೇಲ್ಗಡೆ ಕೂಡ 1 ಇಂಚಿಗೆ ಸೆಂಟರ್ ಪಾಯಿಂಟ್ನ ಬಿಟ್ಟು 1 ಇಂಚಿಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಕೂಡ ಒಂದು 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ. ಈ ಥರ ನಾವು ಪ್ಲೇಟ್ನ ತಗೋಬೇಕು. ಪ್ಲೇಟ್ನ ತಗೊಂಡು ಇಲ್ಲಿ ನಾವು ಪಿನ್ನನ್ನು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನನಗೆ ಈ ಥರ ಡಿಸೈನ್ ಮಾಡೋಕ್ಕೆ ನನಗೆ ಇಲ್ಲಿ ಬಟ್ಟೆ ಕಡಿಮೆ ಬಿದ್ದಿದೆ. ನಾನು ಮುಂದುಗಡೆ ಮತ್ತು ಇನ್ನೂ ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡ್ಕೊತೀನಿ. ಈ ಥರ ಪ್ಲೇಟ್ಗಳನ್ನ ಇಲ್ಲಿ ಕೆಳಗಡೆ ಒಂದರ ಮೇಲೆ ಒಂದು ಆಗಿ ನಾವು ಪ್ಲೇಟ್ನ ಇಟ್ಕೋಬೇಕಾಗುತ್ತೆ. ಓನ್ಲಿ 3 ಪ್ಲೇಟ್ಸ್ ಮಾತ್ರ ಮಾಡ್ತಾಯಿದ್ದೀನಿ ನಾನು ಇಲ್ಲಿ. ಈ ಥರ 3 ಪ್ಲೇಟ್ಸ್ನಲ್ಲಿ ನಮಗೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಲೇಟೆಸ್ಟಾಗಿ ಟ್ರೆಂಡಿಂಗ್ನಲ್ಲಿರೋ ಪಫ್ ಸ್ಲೀವ್. ಇದು ಈ ಥರ ಪಫ್ ಸ್ಲೀವ್ ತುಂಬ ಚೆನ್ನಾಗಿ ಕಾಣುತ್ತೆ. ಪಟ್ಟು ಸೀರೆಗೆ, ಈ ಥರ ಬಾರ್ಡರ್ ಸ್ಯಾರಿಗೆ, ಸಿಲ್ಕ್ ಸ್ಯಾರಿಗೆ ಈ ಥರ ಡಿಸೈನ್ ಬ್ಲೌಸ್ಗೆ ಡಿಸೈನ್ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಸುಂದರವಾಗಿ ಕೂಡ ಕಾಣುತ್ತೆ. ಈಗ ಒಂದು ಸೈಡನ್ನ ಈ ಥರ ಮಾಡಾಯಿತು. ನಾವು ಎಲ್ಲಿ ಮಾರ್ಕ್ ಮಾಡಿದ್ದೇವಲ್ಲ ಅಲ್ಲಿಗೆ ಮಾತ್ರ ನಾವು ಫೋಲ್ಡ್ನ ತಗೋಬೇಕಾಗುತ್ತೆ. ಅಲ್ಲಿ ತನಕ ಮಾತ್ರ ನಾವು ಫೋಲ್ಡ್ನ ತಗೋಬೇಕಾಗುತ್ತೆ. ಇಲ್ಲಿ ಕೂಡ ಪಿನ್ನನ್ನು ಅಟ್ಯಾಚ್ ಮಾಡ್ಕೊತೀನಿ. ಈ ಥರ ಪಿನ್ ಅಟ್ಯಾಚ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಸ್ಟಿಚಿಂಗ್ನ ಹಾಕೋಬಹುದು. ಈ ಸೈಡ್ 3 ಪ್ಲೇಟ್ಸು, ಈ ಸೈಡು 3 ಪ್ಲೇಟ್ಸ್ನ ನಾನು ತೊಗೊತಾ ಇದ್ದೀನಿ. ಇಲ್ಲಿ ಲಾಸ್ಟ್ ಪ್ಲೇಟ್ ಇದು. ನಮಗೆ ಸೈಡ್ನಲ್ಲಿ ಈ ಸೈಡು ಆ ಸೈಡು ನಮಗೆ ಮೇನ್ ಕ್ಲಾತು ತುಂಬಾ ಕಡಿಮೆ ಆಗುತ್ತೆ. ಎಕ್ಸ್ಟ್ರಾ ಬಟ್ಟೆ ತಗೊಂಡು ನಾನು ಅಟ್ಯಾಚ್ ಮಾಡ್ಕೋಬೇಕಾಗಿದೆ. ಈ ಥರ ಇದು ರೆಡಿಯಾಗಿದೆ. ಈಗ ನಾವು ಇಲ್ಲಿ ಲಾಸ್ಟ್ನಲ್ಲಿ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡು ಪಿನ್ಗಳನ್ನು ತೆಗಿಬೇಕು. ಈಗ ಮೇಲ್ಗಡೆ ನಾವು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡಾಗಿದೆ. ಇಲ್ಲಿ ಕೆಳಗಡೆ ಕೂಡ ನಾವು ಸ್ಟಿಚಿಂಗ್ ಲೈನ್ ಹಾಕ್ಕೊಂಡು ಎಲ್ಲ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಮಗೆ ನಾ ಐರನ್ ಕೂಡ ಮಾಡಿಲ್ಲ ಇದಕ್ಕೆ.
ಐರನ್ ಮಾಡಲಾರನೆ ಎಷ್ಟು ಚೆಂದಾಗಿ ಫೋಲ್ಡ್ಗಳು ಬಂದಿದೆ ಅಂತ. ಇವಾಗ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಕಂಬಿದ್ದಲ್ಲ, ಇವಾಗ ಎಕ್ಸ್ಟ್ರಾ ಇದನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ನಾವು ಬಾರ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ನಾನು ಬಾರ್ಡರ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಿಮಗೆ ಮತ್ತೆ ಬೇರೆ ಯಾವ ಥರ ಡಿಸೈನ್ಸ್ ಬೇಕು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ನ ನಾನು ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಇವಾಗ ನಮಗೆ ಬಾರ್ಡರ್ ಅಟ್ಯಾಚ್ ಮಾಡಾಯಿತು. ಇಲ್ಲಿ ನಾವು ಡಬಲ್ ಸ್ಟಿಚಿಂಗ್ ಲೈನ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ಡಬಲ್ ಸ್ಟಿಚಿಂಗ್ ಲೈನ್ ಹಾಕ್ಕೊಂಡಾಗಿದೆ ನಾವು. ಇವಾಗ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡೋಣ. ಲೈನಿಂಗ್ ಕ್ಲಾತ್ಗೆ ಸೆಂಟರ್ ಪಾಯಿಂಟ್ನ ಎಲ್ಲಿದೆ ಅಲ್ಲಿ ನೋಡಿಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿ ಕೆಳಗಡೆ ಕೂಡ ಮಾರ್ಕ್ ಮಾಡಿದ್ದೀನಿ, ಮೇಲ್ಗಡೆ ಕೂಡ ಮಾರ್ಕ್ ಮಾಡಿದ್ದೀನಿ. ಲೆಫ್ಟ್ ಯಾವುದು ರೈಟ್ ಯಾವುದು ಅದು ಕೂಡ ಮಾರ್ಕ್ ಮಾಡಿ ಹಾಕಿದ್ದೀನಿ. ಇವಾಗ ಸೆಂಟರ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ನೋಡಿಕೊಂಡು ನಾವು ಪಿನ್ನನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಾವು ಮೇನ್ ಕ್ಲಾತು ಲೈನಿಂಗ್ ಕ್ಲಾತು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನಮ್ಮದು ಮೇನ್ ಕ್ಲಾತ್ ಏನಿದೆಯಲ್ಲ ಅದು ನಾನು ಸೀದಾ ಇಟ್ಟು ಅದ್ರ ಮೇಲೆ ಲೈನಿಂಗ್ ಕ್ಲಾತ್ನ ಇಟ್ಟಿದ್ದೀನಿ. ಇವಾಗಾಯಿತು. ಇದರ ಮೇಲೆ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕೋತೀನಿ. ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕೂಡ ನಾವು ಇನ್ನೂ ಒಂದು ಫಿನಿಶಿಂಗ್ಗೋಸ್ಕರ ಇನ್ನೊಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ಇದು ಕೂಡ ಇತ್ತು. ಇದಾಯಿತು. ಇವಾಗ ಇಲ್ಲಿ ಸೆಂಟರ್ನಲ್ಲಿ ಮೇನ್ ಕ್ಲಾತು ಲೈನಿಂಗ್ ಕ್ಲಾತು ಮಾರ್ಕ್ ಎಲ್ಲಿ ಬರುತ್ತೆ ಮಾರ್ಕನ್ನ ನೋಡಿಕೊಂಡು ಇಲ್ಲಿ ಒಂದು ಪಿನ್ನ ಅಟ್ಯಾಚ್ ಮಾಡೋಣ. ಅದು ನಮಗೆ ಏನು ಬಂದಿದೆಯಲ್ಲ ಅದು ಗ್ಯಾಪ್ ಏನು ಈ ಸೈಡ್ ನಮಗೇನು ಪ್ಲೇಟ್ಸ್ ಬಂದಿದೆಯಲ್ಲ ಅದು ನಮಗೆ ಸೆಂಟರ್ನಲ್ಲೇ ಬರಬೇಕು. ಆ ಥರ ನೋಡಿಕೊಂಡು ನಾವು ಒಂದು ಪಿನ್ನ ಅಟ್ಯಾಚ್ ಮಾಡಿಕೊಂಡು ಈ ಥರ ನಾವು ಲೈನಿಂಗ್ ಕ್ಲಾತು ಮೇನ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಅಟ್ಯಾಚ್ ಮಾಡ್ಕೊಂಡಾಯಿತು. ಇವಾಗ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿತೀನಿ. ಈಗ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕಟ್ ಮಾಡಿ ತೆಗೆದಾಯಿತು. ಇದು ನಮ್ಮದು ಬ್ಲೌಸ್
ಇದು ಬ್ಲೌಸ್ಗೆ ಬ್ಯಾಕ್ ಯಾವ ರೀತಿನ ಡಿಸೈನ್ ಇಟ್ಟಿದ್ದೀನಿ ಅನ್ನೋದು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಈ ಡಿಸೈನ್ನ ನಾನು ಲಿಂಕನ್ನು ಹಾಕಿರ್ತೀನಿ. ಈ ಡಿಸೈನ್ ಬೇಕಾದರೆ ನೀವು ನೋಡ್ಬೋದು. ಈಗ ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡೋಣ. ಇಲ್ಲಿ ಬ್ಯಾಕ್ ಪಾಟ್ಲಿ ಬಟನ್ಸ್ ಇದೆ. ಬಾರ್ಡರ್ನ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಕರ್ವ್ ಶೇಪ್ನಲ್ಲಿ ನಾನು ಬಾರ್ಡರ್ನ ತೊಗೊಂಡಿದ್ದೀನಿ. ಬ್ಯಾಕ್ನಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಬಂದಿದೆ, ಅದನ್ನು ಕೂಡ ನೀವು ನೋಡಿ. ಇಲ್ಲಿ ಸ್ಲೀವ್ಸ್ಗೆ ನಾವು ಡಬಲ್ ಲೈನ್ನ ಹಾಕೋಬೇಕಾಗುತ್ತೆ. ಕಂಪಲ್ಸರಿ ಇಲ್ಲಿ ಡಬಲ್ ಲೈನ್ನ ಹಾಕೊಳ್ಳೇಬೇಕು. ಇವಾಗ ಹಾಕೊಂಡಾಗಿದೆ. ಇವಾಗ ನೋಡಿ ನಮಗೆ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ. ಯಾವ ರೀತಿ ಇದು ಬ್ಯಾಕ್ ಡಿಸೈನ್ ನೋಡಿ, ನಮ್ಮದು ಈ ಥರ ಬ್ಯಾಕ್ ಡಿಸೈನ್ ಬಂದಿದೆ. ಇದು ಸ್ಲೀವ್, ನಮಗೆ ಸ್ಲೀವ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಂತ. ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.